दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, 100 ಕ್ರಿಯಾಪದಗಳನ್ನು ಕಲಿಯೋ ಪ್ರಯತ್ನದಲ್ಲಿ ಇವತ್ತು ಮತ್ತೆ 25 ಕ್ರಿಯಾಪದಗಳನ್ನು ಕಲಿಯೋ ಪ್ರಯತ್ನ ಮಾಡೋಣ। ಇದರಿಂದಾಗಿ ಹಿಂದಿಯಲ್ಲಿ ವಾಕ್ಯಗಳನ್ನು ಹೇಗೆ ನಾವು ಮಾಡಬೇಕಾಗುತ್ತೆ, ಯಾವ ರೀತಿ ಮಾಡಿದರೆ ಯಾವ ರೀತಿ ಅರ್ಥ ಬರುತ್ತೆ, ಮತ್ತು ಭವಿಷ್ಯದ ಕಾಲದಲ್ಲಿ ವಾಕ್ಯ ನಿರ್ಮಾಣ ಮಾಡೋದು ಹೇಗೆ ಅದನ್ನು ನಾನು ಇವತ್ತು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ। ಸ್ನೇಹಿತರೆ, ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಾಮಕೃಷ್ಣ KS ಅಂತ ಚಾನಲ್ ಹೆಸರು, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ನಿಮಗೆ ನೋಟಿಫಿಕೇಷನ್ ರೆಗ್ಯುಲರ್ ಆಗಿ ಬರ್ತಾ ಇರಲಿ ಅಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ, ಹಾಗೆ ಶೇರ್ ಮಾಡಿ, ಹೆಚ್ಚು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ। ಈಗ ನೋಡೋಣ ಒಂದೊಂದು ಪದಗಳನ್ನು। ಚಿಲ್ಲಾನ, ಈಗ ಅರಚುವುದು, ಯಾರಾದರೂ ತುಂಬ ಜೋರು ಅರ್ಚ್ಕೊಳ್ತಾ ಇರ್ತಾರೆ, ಆವಾಗ ನೀವು ಹೇಳಬೇಕು, ಏನು ಹೇಳಬೇಕು ಹಿಂದಿನಲ್ಲಿ? ಹಿಂದಿ में कैसे बोल सकते हैं? वह चिल्ला रहा है, वह चिल्ला रही है, बाहर कोई चिल्ला रहा है, चिल्लाता है, चिल्लाएगा, ಆ ಥರ ಎಲ್ಲ ನಾವು ಹೇಳ್ತೀವಿ। ಈಗ ಅದನ್ನು ನಾವು ಒಂದು ವಾಕ್ಯದಲ್ಲಿ ಒಂದು ವಾಕ್ಯ ಮಾತ್ರ ಎಕ್ಸಾಂಪಲ್ ಕೊಡ್ತೀನಿ, ಆ ಥರ ನೀವು 10 ವಾಕ್ಯಗಳನ್ನು ಮಾಡ್ಬೋದು, ಸೆಂಟೆನ್ಸ್ಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ। ನಾಳೆ ಹಸಿದ ವ್ಯಕ್ತಿಗಳು ನೋವಿನಿಂದ ಅರಚುವರು। ನೋಡಿ, ನಾಳೆ ಹಸಿದ ವ್ಯಕ್ತಿಗಳು ನೋವಿನಿಂದ ಅರಚುವರು, ಅದನ್ನು ನಾವು ಹಿಂದಿನಲ್ಲಿ ಹೇಳಬೇಕಾದ್ರೆ ಹೇಗೆ? ನಾಳೆ ಅನ್ನೋದಕ್ಕೆ ನಿಮಗೆ ಗೊತ್ತಿದೆ, ಕಲ್ ಅಂದರೆ ನೆನೇನು ಬರುತ್ತೆ, ನಾಳೆನೂ ಬರುತ್ತೆ। ಇಲ್ಲಿ ನಾನು ಫ್ಯೂಚರ್ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ, ಇಸಿಲಿಯೇ ಕಲ್ ಭೂಕೆ ಆದ್ಮಿ, ಹಸಿದ ವ್ಯಕ್ತಿಗಳು, ಇಲ್ಲಿ ಭೂಕೆ ಆದ್ಮಿ, ಭೂಕ ಅಂದರೆ ಹಸಿದಿರೋದು, ಭೂಕ್ ಅಂದರೆ ಹಸಿವು। ನೋಡಿ, ಭೂಕ ಆದ್ಮಿ ಅಂದರೆ ಹಸಿದ ಮನುಷ್ಯರು। ದರ್ದ್ ಸೆ ಚಿಲ್ಲಾಯಂಗೆ, ದರ್ದ್ ಅಂದರೆ ನೋವಿನಿಂದ ಅರಚುವರು, ಚಿಲ್ಲಾಯಂಗೆ। ನೋಡಿ, ಚಿಲ್ಲಾನ ಅನ್ನೋದಕ್ಕೆ ನಿಮಗೆ ವಾಕ್ಯನೇ ಚಿಲ್ಲಾಯಂಗೆ ಭವಿಷ್ಯತ್ ಕಾಲದಲ್ಲಿ ಅಂದರೆ ಫ್ಯೂಚರ್ ಟೆನ್ಸಲ್ಲಿದೆ, ಅಂದರೆ ನಾಳೆ ಕಲ್ ಚಿಲ್ಲಾಯಂಗೆ, ಬಾದ್ ಮೇ ಚಿಲ್ಲಾಯಂಗೆ, ಅಗಲೇ ಮಹೀನೆ ಚಿಲ್ಲಾಯಂಗೆ, ಆ ಥರ ಏನು ಫ್ಯೂಚರ್ ಟೆನ್ಸಲ್ಲಿದೆ। ಸೊ ಈ ಸೆಂಟೆನ್ಸ್ ನಿಮಗೆ ಯಾವ ಥರ ಚಿಲ್ಲಾಯಂಗೆ ಇದ್ದಿದ್ರೆ ಸ್ತ್ರೀಲಿಂಗ್ ಬರಬೇಕಿತ್ತು। ಸಾಕ್ಷಿ ಹೇಳುವುದು, ಈಗ ನೀವು ಸಾಕ್ಷಿ ಹೇಳಬೇಕಾಗಿರುತ್ತೆ, ಆವಾಗ ನೀವು ಅದಕ್ಕೇನಂತ ಹೇಳಬೇಕು? ಗವಾಹಿ ದೇನಾ। ಸಾಕ್ಷಿ ಹೇಳೋದಕ್ಕೆ ಕೋರ್ಟಲ್ಲಿ ಹೋಗಿ ವಿಟ್ನೆಸ್ ಹೇಳೋದಕ್ಕೆ ಏನು ಹೇಳಬೇಕು ನಾವು? ಗವಾಹಿ ದೇನಾ। ಈಗ ಒಂದು ಕನ್ನಡ ಸೆಂಟೆನ್ಸ್ ನೋಡೋಣ। ಆ ನಾಯಕನ ವಿರುದ್ಧ ಸಾಕ್ಷಿ ಹೇಳುವವರು ಯಾರೂ ಇರುವುದಿಲ್ಲ। ಆ ನಾಯಕನ ವಿರುದ್ಧ, ನೋಡಿ, ಆ ಅಂದ್ಕೂಡಲೇ ಉಸ್ ನೇತಾ ಕೆ ಖಿಲಾಫ್ ಅಂದರೆ ವಿರುದ್ಧ ಅಂತ, ಅಗೇನ್ಸ್ಟ್ ಅಂತ, ಉಸ್ ನೇತಾ ಕೆ ಖಿಲಾಫ್। ಸಾಕ್ಷಿ ಹೇಳುವವರೋದಕ್ಕೆ ಮೀನಿಂಗ್ ಗೊತ್ತಿದೆ ಏನು? ಗವಾಹಿ ದೇನೆ ವಾಲಾ, ಹೇಳುವವನು, ದೇನೆ ವಾಲಾ ಯಾ ದೇನೆ ವಾಲೆ ಕೋಯಿ ನಹಿ ಹೋಂಗೆ, ಅಥವಾ ದೇನೆ ವಾಲಾ ಕೋಯಿ ನಹಿ ಹೋಗ, ದೇನೆ ವಾಲಾ ಅಂದರೆ ಒಬ್ಬ, ಕೋಯಿ ನಹಿ ಹೋಗ, ದೇನೆ ವಾಲೆ ಬಂದರೆ ಕೋಯಿ ನಹಿ ಹೋಂಗೆ, ಯಾರೂ ಇರುವುದಿಲ್ಲ, ಹೋಂಗೆ। ನೋಡಿ, ಇದು ಫ್ಯೂಚರ್ ಟೆನ್ಸಲ್ಲಿದೆ। ಸಾಕ್ಷಿ ಹೇಳುವುದು ಅಂದರೆ ಮೀನಿಂಗ್ ಏನು? ಹಿಂದಿನಲ್ಲಿ ಅದರ ಏನು? ಗವಾಹಿ ದೇನಾ, ವಿಟ್ನೆಸ್ ಹೇಳೋದು। ನೆಕ್ಸ್ಟ್ ವರ್ಡ್ ನೋಡೋಣ। ಕಣ್ಣಿಡುವುದು, ಕಣ್ಣಿಟ್ಟು ನೋಡ್ತಾ ಇರಬೇಕು ಅಂತ ಹೇಳ್ತಾರಲ್ಲ, ಕಣ್ಣಿಡುವುದು ಅಂದ್ರೇನು? ಹೆಚ್ಚು ಗಮನ ಕೊಟ್ಟು ನೋಡೋದಕ್ಕೆ ನಜರ್ ರಖ್ನಾ, ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳ್ತೀವಲ್ಲ, ಕಣ್ಣಿಟ್ಟು ನೋಡ್ತಾ ಇರಿ ಅಂತ। ಪರೀಕ್ಷಾ ಕೇಂದ್ರದಲ್ಲಿ ಅಧ್ಯಾಪಕರು ಮಕ್ಕಳ ಮೇಲೆ ಕಣ್ಣಿಡುವರು ಅಥವಾ ಮಕ್ಕಳನ್ನು ಗಮನಿಸುವರು, ಸೆಂಟೆನ್ಸ್ ಹೇಗೆ ಬೇಕೋ ಆ ವರ್ಡನ್ನು ಯೂಸ್ ಮಾಡ್ಕೊಳ್ಳಿ। ಪರೀಕ್ಷಾ ಕೇಂದ್ರದಲ್ಲಿ ಅಧ್ಯಾಪಕರು ಮಕ್ಕಳ ಮೇಲೆ ಕಣ್ಣಿಡುವರು, ಯಾವ ಥರ ಇದನ್ನು ಹಿಂದಿನಲ್ಲಿ ಹೇಳ್ಬೋದು? ಪರೀಕ್ಷಾ ಕೇಂದ್ರ ಎಷ್ಟೋ ವರ್ಡ್ಗಳು ಸೇಮ್ ಬರುತ್ತೆ, ಸೊ ಅದು ನಿಮಗೊಂದು ಅಡ್ವಾಂಟೇಜ್ ಆಗುತ್ತೆ। ಪರೀಕ್ಷಾ ಕೇಂದ್ರ ಮೇ, ಅಲ್ಲಿ ಇನ್ ಅನ್ನೋದಕ್ಕೆ ಮೇ ಅಂತ ಯೂಸ್ ಮಾಡಬೇಕು। ಪರ್ ಅಂದರೆ ಮೇಲೆ ಅನ್ನೋ ಅರ್ಥ ಬರುತ್ತೆ, ಮೇ ಅಂದರೆ ಅಲ್ಲಿ, ಇನ್ ಅನ್ನೋ ಅರ್ಥ ಬರುತ್ತೆ। ಪರೀಕ್ಷಾ ಕೇಂದ್ರ ಮೇ ಶಿಕ್ಷಕ್ बच्चों पर कड़ी नज़र रखेंगे, रखना ಇಡುವುದು, रखेंगे ಅಂದರೆ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲದಲ್ಲಿ ರಖೇಂಗೆ। ರಖ್ತೆ ಹೇ ಅಂದರೆ ಪ್ರೆಸೆಂಟ್ ಟೆನ್ಸ್। ನೆಕ್ಸ್ಟ್ ನೋಡೋಣ, ಎಚ್ಚರಿಕೆ ಕೊಡಬೇಕು। ಈಗ ಎಚ್ಚರಿಕೆ ಕೊಡೋದಕ್ಕೇನು? ಅವನಿಗೊಂದ್ಸಲ ಎಚ್ಚರಿಕೆ ವಾರ್ನಿಂಗ್ ಮಾಡಬೇಕು ಅವನಿಗೆ, ಇಲ್ಲ ಅಂದರೆ ಕೇಳೋದಿಲ್ಲ ಅಂತಾರೆ, ಅದಕ್ಕೆ ಚೇತಾವನಿ ದೇನಾ ಅಂತ ನಾವು ಹೇಳ್ತೀವಿ। ಹಿಂದಿನಲ್ಲಿ ಯಾವುದು ವರ್ಡ್ ಇದೆ? ಚೇತಾವನಿ ದೇನಾ। ಅದಕ್ಕೆ ಒಂದು ಸೆಂಟೆನ್ಸ್ ನೋಡೋಣ। ತಂದೆ ತನ್ನ ಮಗನಿಗೆ ಎಚ್ಚರಿಕೆ ಕೊಡುವರು, ತಂದೆ ತನ್ನ ಮಗನಿಗೆ, ನೋಡಿ, ಪಿತಾ ಅಪ್ನೇ ಬೇಟೆಕೋ, ತನ್ನ ಮಗನಿಗೆ, ತನ್ನ ಅನ್ನೋದಕ್ಕೆ ನಾವು ಇಲ್ಲಿ ಯಾವಾಗಲೂ ಅಪ್ನಾ, ಅಪ್ನೇ, ಅಪ್ನಿ ಅನ್ನೋದನ್ನು ಯೂಸ್ ಮಾಡ್ತೀವಿ। ಇಲ್ಲಿ ಬೇಟಾ ಇರೋದ್ರಿಂದ ಅಪ್ನೇ ಬೇಟೆಕೋ ಚೇತಾವನಿ ದೇಂಗೆ ಅನ್ನೋದು ಕೊಡುವರು, ಫ್ಯೂಚರ್ ಟೆನ್ಸ್। ದೇತೆ ಹೇ, ಅದು ದೇತೆ ಹೇ ಯಾವ್ದು ಬರುತ್ತೆ ಹೇಳಿ? ಅದು ಪ್ರೆಸೆಂಟ್ ಟೆನ್ಸ್।
ಚೇತಾವನಿ ದಿ ಅಂತ ಬಂದರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಆವಾಗ ಪಿತಾನೆ ಅಪ್ನೆ ಬೇಟೆಕೋ ಚೇತಾವನಿ ದಿ ಅಂತ ಬರುತ್ತೆ. ನೆಕ್ಸ್ಟ್ ವರ್ಡ್ ಭರವಸೆ ಇಡೋದು. ನಾವು ಅವ್ರ ಮೇಲೆ ಭರವಸೆ ನಂಬಿಕೆ ಇಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಹಿಂದಿನಲ್ಲೇನು ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಥವಾ ಭರವಸೆ ಇಲ್ಲ ಅಂತ ಹೇಳಬೇಕಾದ್ರೆ ಭರೋಸಾ ರಖನಾ. ಭರೋಸಾ ರಖನಾ ಭರವಸೆ ಇಡುವುದು, ಮೀನಿಂಗ್ ಟ್ರಸ್ಟ್, ನಂಬಿಕೆ. ನೀನು ಸುಳ್ಳು ಹೇಳಿದರೆ ನಿನ್ನ ಮೇಲೆ ಯಾರು ಭರವಸೆ ಇಡುವುದಿಲ್ಲ ಅನ್ನೋ ಒಂದು ಸೆಂಟೆನ್ಸ್ ಹೇಳಬೇಕು. ನೀನು ಸುಳ್ಳು ಹೇಳಿದರೆ ನಿನ್ನ ಮೇಲೆ ಯಾರು ಭರವಸೆ ಇಡೋದಿಲ್ಲ ಅಂತ ಹೇಳಬೇಕಾದ್ರೆ ಹಿಂದಿನಲ್ಲಿ ಹೇಗೆ ಹೇಳಬೇಕು? ಅಗರ್ ತುಮ್ ಝೂಟ್ ಬೋಲೋಗೆ ತೋ, ಅಗರ್ ಇಫ್ ನೋಡಿ, ಅಗರ್ ತುಮ್ ಝೂಟ್ ಬೋಲೋಗೆ ತೋ ಕೋಯಿ ತುಮ್ ಪರ್ ಭರೋಸಾ ನಹಿ ರಖೇಗಾ. ಸುಳ್ಳು ಹೇಳಿದರೆ ನಿನ್ನ ಮೇಲೆ ನಂಬಿಕೆ ಯಾರು ಇಡುವುದಿಲ್ಲ, ಭರವಸೆ ಇಡುವುದಿಲ್ಲ ಅನ್ನೋ ಅರ್ಥ ಬರುತ್ತೆ. ಭರೋಸಾ ನಹಿ ರಖೇಗಾ ಸ್ತ್ರೀಲಿಂಗ ಆದರೂ ರಖೇಯಿ. ಹಾಗೆ ಸತಾಯಿಸೋದು, ತುಂಬ ಸತಾಯಿಸ್ತಾ ಇರ್ತಾರಲ್ಲ, ಅದಕ್ಕೇನು ಹೇಳ್ತೀವಿ ನಾವು? ಟಾರ್ಚರ್ ಮಾಡೋದು ಅನ್ನೋ ಅರ್ಥನೂ ಬರುತ್ತೆ. ಸತಾನ, ಹಿಂದಿ ಮೇ ಉಸ್ಕಾ ಅರ್ಥ ಹೇ ಸತಾನ. ಈಗ ಒಂದು ಸೆಂಟೆನ್ಸನ್ನು ನೀವು ಹಿಂದಿನಲ್ಲಿ ಹೇಳಬೇಕು. ಆ ಹುಡುಗ ಈ ಹುಡುಗಿಯನ್ನು ಬಹಳ ಸತಾಯಿಸುವನು. ಆ ಹುಡುಗ ನೋಡಿ, ಆ ಹುಡುಗ ಅನ್ನೋದಕ್ಕೂ ನಾವು ಕಲಿಬೇಕಲ್ವ. ವಹ ಲಡ್ಕ, ಈ ಹುಡುಗಿಯನ್ನು, ಇಸ್ ಲಡ್ಕಿ ಕೋ, ಇಲ್ಲಿ ಕೋ ಬಂತು ಅದಕ್ಕೆ ಇಸ್ ಬಂತು. ಇಸ್ ಲಡ್ಕಿ ಕೋ ನೋಡಿ, ಉಸ್ ಲಡ್ಕಿ ಕೋ ಅಂದರೆ ಆ ಹುಡುಗಿಯನ್ನು ಆಗ್ತಿತ್ತು. ವಹ ಲಡ್ಕ ಆ ಹುಡುಗ, ಇಸ್ ಲಡ್ಕಿ ಕೋ ಈ ಹುಡುಗಿಯನ್ನು, ಬಹಳ ಬಹುತ್ ಸತಾಯೇಗಾ ಸತಾಯಿಸುವನು. ಯಾಕೆ ಸತಾಯಿಸುವನು? ಇದು ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ದೀನಿ, ಅದಕ್ಕೆ ಸತಾಯೇಗಾ. ವರ್ತಮಾನ ಕಾಲದಲ್ಲಿ ಸತಾತಾ ಹೇ ಬರುತ್ತೆ. ನೆಕ್ಸ್ಟ್ ವರ್ಡ್ ಏನಿದೆ? ಪರಿಶ್ರಮ ಪಡೋದು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಾವು ಏನು ಹೇಳ್ತೀವಿ? ಮೆಹನತ್ ಕರ್ನಾ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀವಲ್ಲ, ತುಂಬ ಪರಿಶ್ರಮ ಪಟ್ಟು ಓದಬೇಕು ಅಂತ. ಯಾರು ಪರಿಶ್ರಮ ಪಡುವನೋ ಅವನು ಉತ್ತೀರ್ಣನಾಗುವನು. ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವರು ಪಾಸ್ ಆಗ್ತಾರೆ. ಅದನ್ನು ನಿಮಗೆ ಹಿಂದಿನಲ್ಲಿ ಹೇಳಬೇಕು. ಹೇಗೆ ಹೇಳ್ತೀರಾ? ಜೋ ಮೆಹನತ್ ಕರೇಗಾ ವಹ ಪಾಸ್ ಹೋಗಾ. ವೆರಿ ಸಿಂಪಲ್. ಜೋ ಮೆಹನತ್ ಕರೇಗಾ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ, ವಹ ಪಾಸ್ ಹೋಗಾ. ಜೋ ವಹ, ಜೋ ಸೋ ಅಂತ ಹೇಳ್ತಾರೆ, ಇಲ್ಲಿ ವಹ ಅನ್ನೋದನ್ನು ಯೂಸ್ ಮಾಡೋಣ, ಕರೆಕ್ಟ್ ಇರುತ್ತೆ. ಜೋ ಮೆಹನತ್ ಕರೇಗಾ ಅದನ್ನೇ ಹುಡುಗಿಗೆ ಹೇಳೋದಾದ್ರೆ ಜೋ ಮೆಹನತ್ ಕರೇಗಿ ವಹ ಪಾಸ್ ಹೋಗಿ ಅಂತ ನಾವು ಹೇಳ್ಬೋದು, ಅಂದರೆ ಸ್ತ್ರೀಲಿಂಗ ಆಗುತ್ತೆ. ಈಗ ಹೆದರೋದಕ್ಕೇನಿದೆ? ಡರ್ನಾ, ಡರೋ ಮತ್, ಡರ್ಕೆ ಆಗಿ ಜೀತ್ ಹೇ ಅಂತ ನೀವು ಆ್ಯಡಲ್ಲೆಲ್ಲ ನೋಡಿರ್ತೀರಲ್ಲ, ಥೆಟನ್, ಹೆದರಿಸೋದು. ನೀನು ಹೆದರಿದರೆ ಅವನು ನಿನ್ನನ್ನು ಖಂಡಿತ ಹೆದರಿಸುವನು. ನೀನು ಹೆದರಿದರೆ ಅವನು ನಿನ್ನನ್ನು ಖಂಡಿತ ಹೆದರಿಸ್ತಾನೆ ಅಂತ ನಮಗೆ ಹೇಳಬೇಕಲ್ಲ, ಅದನ್ನು ಅಗರ್ ತುಮ್ ಡರೋಗೆ ತೋ, ಅಗರ್ ತುಮ್ ಡರೋಗೆ ತೋ ನೀನು ಏನಾದರೂ ಹೆದರಿದೆ, ವಹ ತುಮ್ಹೇ ಜರೂರ್ ಡರಾಯೇಗಾ. ವಹ ತುಮ್ಹೇ ನಿನ್ನನ್ನು ನೋಡಿ, ನೀನು ತುಮ್ ನಿನ್ನನ್ನು, ತುಮ್ಹೇ ಜರೂರ್ ಡರಾಯೇಗಾ. ಡರಾತಾ ಹೇ ವರ್ತಮಾನ ಕಾಲ, ಡರಾಯೇಗಾ ಭವಿಷ್ಯತ್ ಕಾಲ. ನೆಕ್ಸ್ಟ್ ರುಚಿ ನೋಡೋದಕ್ಕೆ ಏನು ಹೇಳಬೇಕು? ನಾನು ಸಲ ರುಚಿ ನೋಡಿ ಹೇಳ್ತೀನಿ. ಚಖ್ನಾ ಅಂದರೆ ಟೇಸ್ಟ್ ನೋಡೋದು, ರುಚಿ ನೋಡೋದು. ನೀನು ಒಮ್ಮೆ ಈ ಮಾವಿನ ಹಣ್ಣಿನ ರುಚಿಯನ್ನು ನೋಡುವೆಯಾ? ಒಂದು ಸಲ ಈ ಮಾವಿನ ಹಣ್ಣು ರುಚಿ ನೋಡಿ ನೋಡ್ತೀಯಾ ಅಂತ ಹೇಳಬೇಕಾದ್ರೆ, ಕ್ಯಾ ತುಮ್ ಇಸ್ ಆಮ್ ಕೋ ಏಕ್ ಬಾರ್ ಚಖ್ ಕರ್ ದೇಖೋಗೆ, ಕ್ಯಾ ತುಮ್ ಇಸ್ ಆಮ್ ಕೋ. ನೋಡಿ ಕ್ವೆಶ್ಚನ್ ಕೇಳಬೇಕಾದ್ರೆ ಸಾಮಾನ್ಯ ಕ್ಯಾ ಅಂತ ಫಸ್ಟೇ ಕೇಳ್ತೀವಿ. ಇಲ್ಲಿ ನೋಡ್ತೀಯ, ಕ್ಯಾ ತುಮ್ ಇಸ್ ಆಮ್ ಕೋ ಈ ಮಾವಿನ ಹಣ್ಣನ್ನು ಏಕ್ ಬಾರ್ ಚಖ್ನ ಟೇಸ್ಟ್ ನೋಡಿ, ದೇಖೋಗೆ ಟೇಸ್ಟ್ ಮಾಡಿ ನೋಡ್ತೀಯಾ ಅಂತ ಹೇಳಿರುತ್ತೆ ಇದರ ಅರ್ಥ. ಸೊ ಚಖ್ನ ಅಂದರೆ ಟೇಸ್ಟ್ ನೋಡೋದು. ಸೇರಿಸೋದಕ್ಕೆ ಏನು ಮಾಡಬೇಕು? ಮಿಲಾನ, ಏಕತ್ರಿತ ಕರ್ನ, ಇಕ್ಕಟ್ಟ ಕರ್ನ. ಹಾಗೆ ಸೆಂಟೆನ್ಸ್ ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಮಿಲಾನ ಅನ್ನೋದು ಅರ್ಥ ಬರುತ್ತೆ. ಈಗ ಲೆಕ್ಕ ಎಲ್ಲ ಬರಬೇಕಾದ್ರೆ ಟ್ಯಾಲಿ ಮಾಡೋದಕ್ಕೂ ಮಿಲಾನ ಅಂತ ಹೇಳ್ತೀವಿ. ಇಲ್ಲಿ ಸೇರಿಸೋದನ್ನು ಗ್ಯಾದರ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಆ ಜನರು ಎಲ್ಲರನ್ನೂ ಸೇರಿಸುವ ಪ್ರಯತ್ನ ಮಾಡುವರು. ಆ ಜನರು ಒಂದು ಕೂಡಲೇ ಏನಾಯಿತು ನೋಡಿ, ವಹ ಲಡ್ಕ ಬಂದಿತ್ತು, ಇಲ್ಲಿ ಜನರು ಪ್ಲೂರಲ್ ಆಗಿದ್ದರಿಂದ ವೇ ಬಂತು, ಪ್ಲೂರಲ್ ಫಾರ್ಮ್. ವೇ ಲೋಗ್ ಎಲ್ಲರನ್ನೂ, ಸಬ್ಕೋ ಮಿಲಾನೆ ಕಿ ಕೋಶಿಶ್ ಕರೆಂಗೆ ಸೇರಿಸುವ ಪ್ರಯತ್ನ. ಕೋಶಿಶ್ ಕರ್ನ ಅಂದರೆ ಪ್ರಯತ್ನ ಪಡೋದು, ಕೋಶಿಶ್ ಕರೆಂಗೆ ಮಾಡುವರು, ದೇ ವಿಲ್ ಡು ಅಂದರೆ ಫ್ಯೂಚರ್ ಟೆನ್ಸ್ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ವರ್ಡ್ ಯಾವುದಿದೆ? ಸಲಹೆ ಕೊಡೋದು. ಸಲಹೆ ಕೊಡೋದಕ್ಕೆ ಏನು ಹೇಳ್ಬೋದು? ಸಲಾಹ್ ದೇನ ಅಂತಲೇ ಹೇಳ್ತೀವಿ ಹಿಂದಿನಲ್ಲಿ. ವೆರಿ ಈಸಿ, ಸಜೆಷನ್ ಕೊಡೋದು, ಸಜೆಸ್ಟ್ ಮಾಡೋದು. ಸಂಜಯ್ ಪ್ರತಿಯೊಂದು ವಿಷಯದ ಮೇಲೆ ಸಲಹೆ ಕೊಡೋನು. ಸಂಜಯ ಪ್ರತಿಯೊಂದರ ಏನು ಹೇಳಿದರೆ ಎಲ್ಲದಕ್ಕೂ ಸಜೆಷನ್ ಕೊಡ್ತಾನೆ ಅಂತ ಹೇಳಬೇಕು. ಅದಕ್ಕೆ ಹಿಂದಿನಲ್ಲಿ ಹೇಗೆ ಹೇಳಬೇಕು? ಸಂಜಯ್ ಹರ್ ಬಾತ್ ಪರ್ ಸಲಹ್ ದೇಗ. ಹರ್ ಬಾತ್ ಪರ್ ಸಂಜಯ್, ಹರ್ ಬಾತ್ ಪರ್ ಅಂದರೆ ಪ್ರತಿ ವಿಷಯದ ಮೇಲೆ, ಸಲಾಹ್ ದೇಗ
ಇದು ಫ್ಯೂಚರ್ ಸೆನ್ಸ್. ದೇತಾ ಹೇ ಪ್ರೆಸೆಂಟ್ ಟೆನ್ಸ್. ನೋಡಿ ಇದು ಯಾವುದರಲ್ಲಿ ಫ್ಯೂಚರ್ ಟೆನ್ಸಲ್ಲಿ ನಾನು ನೇ ಯೂಸ್ ಮಾಡಲಿಲ್ಲ, ಯಾಕೆಂದರೆ ನೇ ಯೂಸ್ ಮಾಡೋದು ಬರೀ ಭೂತಕಾಲದಲ್ಲಿ ಮಾತ್ರ, ಪಾಸ್ಟ್ ಟೆನ್ಸಲ್ಲಿ ಮಾತ್ರ ನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವರ್ಬ್ ಏನಿದೆ, ನೆಕ್ಸ್ಟ್ ಯಾವುದು, ಅನುಭವಿಸೋದು ಅಂದರೆ ಭುಗತ್ನ. ನೀನು ತಪ್ಪು ಮಾಡಿದ್ಯಾ ಅನುಭವಿಸ್ತೀಯ ಅಂತ ಹೇಳ್ತೀವಲ್ಲ, ಅನುಭವಿಸೋದಕ್ಕೇನು ಭುಗತ್ನ. ಮೈ ಬಹುತ್ ಭುಗತ್ ರಹಾ ಹೂँ ವಾ ಬಹುತ್ ಭುಗತೇಗ. ನೀವು ನಿಮ್ಮ ಕರ್ಮದ ಫಲ ಅನುಭವಿಸುವಿರಿ, ಇದು ಫ್ಯೂಚರಲ್ಲಿ ಹೇಳೋದು, ಫ್ಯೂಚರಿಗೆ. ಆಪ್, ನೀವು ಅಂದರೆ ಆಪ್, ನೋಡಿ ಆಪ್ ಅಪನೇ ಕರ್ಮಕ, ನಿಮ್ಮ ನೋಡಿ ಅಪನೇ, ಅಪನಾ ಅಪನೇ ಅಪನೇ ಹೇಳಿದ್ನಲ್ಲ, ಕರ್ಮ ಪುಲ್ಲಿಂಗ್ ಶಬ್ದ. ಅಪನೇ ಕರ್ಮಕ ಫಲ್ ಭುಗತೇಂಗೆ, ನೀವು ನಿಮ್ಮ ಕರ್ಮದ ಫಲವನ್ನು ಅನುಭವಿಸಿ. ಅದನ್ನೇ ತುಮ್ ಹೇಳಬೇಕಾದ್ರೆ ತುಮ್ ಅಪನೇ ಕರ್ಮಕ ಫಲ್ ಭುಗತೋಗೆ, ತುಮ್ ಓಗೆ. ಮೈ ಅಪನೇ ಕರ್ಮಕ ಫಲ್ ಭುಗತೂಂಗಾ, ನೋಡಿ ಫ್ಯೂಚರ್ ಟೆನ್ಸ್. ಭುಗತ್ತಾ ಹೂँ ಪ್ರೆಸೆಂಟ್ ಟೆನ್ಸಲ್ಲಿ. ನೆಕ್ಸ್ಟ್ ಯಶಸ್ವಿಯಾಗೋದು. ಯಶಸ್ವಿಯಾಗೋದು ಅಂದರೆ ಹೇಳಬೇಕು, ಯಶಸ್ವಿ ಆಗ್ತಾ ಸಕ್ಸಸ್, ಅದಕ್ಕೇನೋ ಸಕ್ಸೀಡ್ ಆಯಿಲ್ಲ ಅಂದರೆ ಸಫಲ್ ಹೋನಾ. ಆ ಹುಡುಗಿ IAS ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುವಳು ಅಂತ ನಾನು ಹೇಳಬೇಕು. ಇನ್ನು ಫ್ಯೂಚರಲ್ಲಿ ಆಗಲಿಲ್ಲ, ಟ್ರೈ ಮಾಡ್ತಿದ್ದಾಳೆ, ಅದನ್ನು ನೋಡಿ ನಮಗನ್ಸುತ್ತೆ ಗ್ಯಾರಂಟಿ ಅವಳು ಸಕ್ಸಸ್ ಸಿಗುತ್ತೆ, ಅವಳಿಗೆ ಸಕ್ಸೀಡ್ ಆಗ್ತಾಳೆ ಅಂತ. ಸೊ ಹಿಂದಿ ಮೇ ಕೈಸೆ ಬೋಲೆಂಗೆ, ಆ ಹುಡುಗಿ, ವಹ ಲಡ್ಕಿ. ಈ ಹುಡುಗಿ ಬಂದಿದ್ರೆ ಏನು ಹೇಳ್ತಿದ್ರಿ, ಯಹ ಲಡ್ಕಿ. IAS ಪರೀಕ್ಷಾ ಮೇ, ಪರೀಕ್ಷಾ ಅದನ್ನು ಮಾಡ್ಕೊಳ್ಳಿ, ಈ ಆಗಿಬಿಟ್ಟಿದೆ. ಜರೂರ್ ಸಫಲ್ ಹೋಗಿ, ಜರೂರ್ ಖಂಡಿತವಾಗೂ ಸಫಲ್ ಹೋಗಿ, ಹೋಗಿ ಹೋತಿ ಹೇ ಸಫಲ್ ಹುಯಿ, ಹಾಗೆ ನಾವು ಹೇಳ್ತೀವಿ ಬೇರೆ ಬೇರೆ ಕಾಲಗಳಲ್ಲಿ. ನೆಕ್ಸ್ಟ್ ವರ್ಡ್, ವಿದ್ಯಾಭ್ಯಾಸ ಮಾಡೋದಕ್ಕೇನು, ಸ್ಟಡಿ ಮಾಡೋದಕ್ಕೆ ಪಢಾಯಿ ಕರ್ನ ಅಂತ ಹೇಳ್ತೀವಿ, ಸರಿ ಓದಬೇಕು ಅಂತ ಹೇಳ್ತೀವಲ್ಲ. ನಾನು ಮನವಿಟ್ಟು ಅಭ್ಯಾಸ ಮಾಡುತ್ತೇನೆಂದು ಮಾತು ಕೊಡ್ತೇನೆ, ನಾನು ಮನಸ್ಸಿಟ್ಟು ಓದ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಆವಾಗ ಹಿಂದಿನಲ್ಲಿ ಹೇಗೆ ಹೇಳಬೇಕು, ಮೈ ವಾದಾ ಕರ್ತಿ ಹೂँ ಕಿ ಮೈ ಮನ್ ಲಗಾಕರ್ ಪಢಾಯಿ ಕರೋಂಗಿ. ನನಗೆ ಮಾತು ಕೊಡ್ತಾ ಇದ್ದೀನಿ ಏನೆಂದರೆ, ನಾವು ಆ ಥರ ಹೇಳ್ತೀವಿ ಹಿಂದಿನಲ್ಲಿ ಸಾಮಾನ್ಯವಾಗಿ ಕಿ ಏನೆಂದರೆ ಅಂತ ಶುರು ಮಾಡ್ತೀವಿ. ಕನ್ನಡದಲ್ಲಿ ಹೇಳಬೇಕಾದ್ರೆ ಈ ಥರ ನಾವು ಹೇಳ್ಬೋದು, ಮೈ ವಾದಾ ಕರ್ತಿ ಹೂँ ಕಿ ಏನೆಂದರೆ ಮೈ ಮನ್ ಲಗಾಕರ್ ಪಢಾಯಿ ಕರೋಂಗಿ. ಇಲ್ಲಿ ಕರೋಂಗಿ ಬಂದ ಕೂಡಲೇ ಏನಾಯ್ತಿದ್ದು, ಸ್ತ್ರೀಲಿಂಗ ಅಂದ್ರೇನು, ಇಲ್ಲಿ ಹೇಳ್ತಾ ಇರೋದು ಒಂದು ಹುಡುಗಿ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಇರೋದಕ್ಕೇನು, ಇರುವುದಕ್ಕೆ ಇರೋದು, ನೀನು ಎಲ್ಲಿರ್ತೀಯಾ, ಯಾವರೆಲ್ಲಿರ್ತಾರೆ ಹೇಳ್ತೀವಲ್ಲ, ಅದಕ್ಕೆ ರೆಹನಾ ಅನ್ನೋದು ಕ್ರಿಯೆಯಲ್ಲಿ ವರ್ಬ್. ಗೀತಾ ಮುಂದಿನ ವರ್ಷ ಎಲ್ಲಿ ಇರೋಳು, ಗೀತಾ ಮುಂದಿನ ವರ್ಷ ಅಂದ್ರೇನು, ಅಗಲೇ ಸಾಲ್. ಎಲ್ಲಿ ಅನ್ನೋದಕ್ಕೆ ಕಹಾ ರಹೇಗಿ, ಗೀತಾ ಕಹಾ ರಹೇಗಿ. ಅಲ್ಲೇ ರಾಜ ಇದ್ದಿದ್ರೆ ರಾಜ ಕಹಾ ರಹೇಗಾ ಬರ್ತಿತ್ತು ಅಲ್ವಾ. ಲಡ್ಕೆ ಇದ್ದಿದ್ರೆ ಲಡ್ಕೆ ಕಹಾ ರಹೇಂಗೆ ಬರ್ತಾಯಿತ್ತು. ಗೀತಾ ಅಗಲೇ ಸಾಲ್ ಕಹಾ ರಹೇಗಿ, ಇಲ್ಲಿ ಸ್ತ್ರೀಲಿಂಗ ಆಗಿದೆ, ಇದು ಭವಿಷ್ಯತ್ ಕಾಲ. ನೆಕ್ಸ್ಟ್ ಪ್ರಾರಂಭ ಮಾಡೋದು, ಸ್ಟಾರ್ಟ್ ಮಾಡೋದಕ್ಕೆ ಏನು ಹೇಳಬೇಕು, ಶುರುವಾತ್ ಕರ್ನಾ. ನಾಳೆ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭ ಮಾಡುವರು, ನಾಳೆ ಎಷ್ಟೊತ್ತಿಗೆ ಪ್ರೋಗ್ರಾಮ್ ಶುರುವಾಗುತ್ತೆ ಅಂತ ಕೇಳ್ತೀವಲ್ಲ. ನಾನು ಇದರಲ್ಲಿ ನಾವು ಆಡು ಭಾಷೆನಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಅದು ಸ್ವಲ್ಪ ಫೆಮಿಲಿಯರ್ ಆಗಿರಲಿ ಅಂತ. ಕಲ್ ಕಾರ್ಯಕ್ರಮ ಕಿ ಶುರುವಾತ್ ಕಬ್ ಕರೆಂಗೆ, ಕಲ್ ಕಾರ್ಯಕ್ರಮ ಕಿ ಶುರುವಾತ್ ಅಂದರೆ ಶುರು ಮಾಡೋದನ್ನು, ಕಬ್ ಕರೆಂಗೆ ಯಾವಾಗ ಮಾಡ್ತಾರೆ, ಕಲ್. ನೆಕ್ಸ್ಟ್ ಒನ್, ಖರ್ಚು ಮಾಡೋದಕ್ಕೆ ಖರ್ಚು ಕರ್ನ, ಸೇಮ್ ಅದೇನೆ, ಖರ್ಚು ಮಾಡೋದು ಖರ್ಚು ಕರ್ನ. ಕೆಲವು ಹುಡುಗರು ಯೋಚಿಸದೆ ಖರ್ಚು ಮಾಡ್ತಾರೆ, ಕೆಲವು ಹುಡುಗರು ಯೋಚನೆ ಮಾಡದೆ ಖರ್ಚು ಮಾಡ್ತಾರೆ ಅಂತ ಹೇಳಬೇಕು. ಕುಚ್ ಲಡ್ಕೆ ಬಿನಾ ಸೋಚೆ ಸಮझे ಖರ್ಚು ಕರೆಂಗೆ. ನೆಕ್ಸ್ಟ್ ಒನ್, ಬಿಡಿಸೋದು ಅಂದರೆ ಸಾಲ್ವ್ ಮಾಡೋದಕ್ಕೆ ಹಲ್ ಕರ್ನ. ಈ ಸಮಸ್ಯೆಯನ್ನು ಬಿಡಿಸಿ ತೋರಿಸ್ಬಲ್ಲೆಯಾ, ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ತೋರಿಸ್ತೀಯಾ ಅಂತ ನಾವು ಕೇಳ್ತೀವಲ್ವಾ. ಅವಾಗ ಹಿಂದಿನಲ್ಲಿ ನೀವು ಹೇಳಬೇಕು, ಏನು ಹೇಳಬೇಕು, ಈ ಸಮಸ್ಯೆ ಯಾಕೋ ಹಲ್ ಕರ್ಕೆ ದಿಖಾ ಸಕೋಗೆ, ಈ ಸಮಸ್ಯೆ ಯಾಕೋ ಹಲ್ ಕರ್ಕೆ, ಏನಾದರೂ ಪ್ರಾಬ್ಲಮ್, ಮ್ಯಾಥ್ಸ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಏನು ಪ್ರಾಬ್ಲಮ್ ಇರ್ಬೋದು. ಈ ಸಮಸ್ಯೆ ಯಾಕೋ ಹಲ್ ಕರ್ಕೆ ದಿಖಾ ಸಕೋಗೆ, ತೋರಿಸ್ಬಲ್ಲೆಯಾ ಅಂದರೆ ದಿಖಾ ಸಕೋಗೆ. ಹಾಗೆ ಬಡಿಸೋದಕ್ಕೇನು, ಪರೋಸ್ನ ಅಂತ ಹೇಳ್ತೀವಿ, ಸರ್ವ್ ಮಾಡೋದು. ನಾಳೆ ಕಾರ್ಯಕ್ರಮದಲ್ಲಿ ನಮಗೆ ರುಚಿಕರ ಭೋಜನವನ್ನು ಬಡಿಸುವರು, ಒಳ್ಳೆ ಟೇಸ್ಟಿ ಫುಡ್ಡನ್ನು ನಾಳೆ ನಮಗೆ ಬಡಿಸ್ತಾರೆ ಅಂತ ಹೇಳಬೇಕು. ಏನು ಹೇಗೆ ಹೇಳ್ತೀರಾ, ಕಲ್ಕೆ ಸಮಾರಂಭ ಮೇ ಹಮೇ ಸ್ವಾದಿಷ್ಟ ಭೋಜನ್ ಪರೋಸೆಂಗೆ ಕಲ್ಕೆ ಸಮಾರಂಭ ಮೇ ಹಮೇ ಕ್ಯಾ ಪರೋಸೆಂಗೆ, ಸ್ವಾದಿಷ್ಟ ಭೋಜನ್ ಪರೋಸೆಂಗೆ. ಹಾಕುವರು, ಪರೋಸೇಗ ಹಾಕುತ್ತಾನೆ, ಪರೋಸೇಗಿ ಹಾಕುವಳು, ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಬೇರೆಯಾಗುವುದು ಅಂದರೆ ಅಲಗ್ ಹೋನ, ಬೇರೆ ಆದರವರು ಅಲಗ್ ಹೋಗಯೇ, ಬೇರೆ ಆಗುತ್ತಾರೆ ಅಲಗ್ ಹೋತೆ ಹೇ ಅಂದರೆ ಸಪ್ರೇಟ್ ಆಗೋದು. ಆ ವ್ಯಕ್ತಿಯ ಕಾರಣದಿಂದ ರಾಜೇಂದ್ರ ಮನೆಯಿಂದ ಬೇರೆಯಾಗಲಿದ್ದಾನೆ.
ಉಸ್ ವ್ಯಕ್ತಿ ಕಿ ವಜಹ ಸೆ, ನೋಡಿ ಕಾರಣ ಅನ್ನೋದಕ್ಕೆ ವಜಹ ಅಂತ ಹೇಳ್ತೀವಿ. ಉಸ್ ವ್ಯಕ್ತಿ ಕಿ ವಜಹ, ಯಾವಾಗಲೂ ವಜಹ ಬಂದರೆ ಕಿ ಬರಬೇಕು. ಉಸ್ ವ್ಯಕ್ತಿ ಕಿ ವಜಹ ಸೆ ರಾಜೇಂದ್ರ ಘರ್ ಸೆ ಅಲಗ್ ಹೋನೆ ವಾಲಾ ಹೇ, ಅಂದರೆ ಆಗ್ಲಿಕ್ಕಿದ್ದಾನೆ, ಇನ್ನೇನು ಆಗ್ತಾನೆ ಸದ್ಯದಲ್ಲೇ ಅನ್ನೋ ಅರ್ಥ. ಅದು ಫ್ಯೂಚರಲ್ಲಿ ಆಗೋ ಘಟನೆ, ಅದಕ್ಕೆ ಹೋನೆ ವಾಲಾ. ಅಲ್ಲಿ ಗಾಗೆಗಿ ಇಲ್ಲ ಅಂದರೂ ಅದು ಫ್ಯೂಚರಲ್ಲಿರುತ್ತೆ, ಹೋನೆ ವಾಲಾ ಹೇ. ನೆಕ್ಸ್ಟ್ ಒನ್, ಹುಡುಕೋದಕ್ಕೆ ಏನು ಹೇಳಬೇಕು? ಖೋಜ್ನಾ ಅಂತ ಅರ್ಥ. ನಾನು ನಾಳೆ ಹುಡುಕಿಕೊಂಡು ಬರುವೆನು, ನಾಳೆ ನಾನು ಹುಡುಕೊಂಡು ಬರ್ತೀನಿ ಅಂತೀವಲ್ಲ, ಅದಕ್ಕೆ ಮೈ ಕಲ್ ಖೋಜ್ ಕರ್ ಆವುಂಗ. ಏನು ಬೇಕಾದ್ರೂ ಲೆಟರ್ ಇರ್ಬೋದು, ಮನೆ ಇರ್ಬೋದು, ಅಡ್ರೆಸ್ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಮೀನಿಂಗ್ ಇರ್ಬೋದು. ಮೈ ಕಲ್ ಖೋಜ್ ಕರ್ ಆವುಂಗ, ಮೈ ಆವುಂಗ, ತುಮ್ ಆವೋಗೆ, ಹಮ್ ಆಯೆಂಗೆ, ಆ ಥರ ಸೆಂಟೆನ್ಸ್ ಚೇಂಜ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್, ಉಳಿಸೋದಕ್ಕೇನು? ಬಚಾನ, ಸೇವ್ ಮಾಡೋದು. ನಮ್ಮ ಸೈನಿಕರು ತಮ್ಮ ದೇಶವನ್ನು ಉಳಿಸುವರು. ಹಮಾರೆ ಸೈನಿಕ್, ನಮ್ಮ ಅಂದರೆ ಹಮಾರೆ, ಸೈನಿಕ್ ಅಪನೇ ದೇಶ್ ಕೋ ಬಚಾಯೆಂಗೆ, ಅಪನೇ ದೇಶ್ ಕೋ ತಮ್ಮ ದೇಶವನ್ನು ಬಚಾಯೆಂಗೆ. ಮೈ ಬಚಾವುಂಗಾ, ವಹ ಬಚಾಯೇಗಾ, ಆ ಥರ ಬೇರೆ ಬೇರೆ ಬರುತ್ತೆ. ನೆಕ್ಸ್ಟ್ ಒನ್ ಯಾವುದಿದೆ? ನೆನಪು ಮಾಡೋದಕ್ಕೇನು? ಯಾದ್ ದಿಲಾನ, ನೆನಪು ಮಾಡೋದು, ಯಾದ್ ದಿಲಾನ. ನನಗೆ ನೆನಪು ಮಾಡ್ತೀಯ ಅಲ್ವಾ? ಹಾಗೆ ಮುಂದಿನ ತಿಂಗಳು ಬೆಂಗಳೂರಿಗೆ ಹೋಗೋದನ್ನು ನೆನಪಿಸುವೆಯಾ? ಮುಂದಿನ ತಿಂಗಳು ಬೆಂಗಳೂರು ಹೋಗಬೇಕಲ್ಲ, ಅದನ್ನು ನೆನಪು ಮಾಡ್ತೀಯಲ್ವಾ? ಅಗಲೇ ಮಹೀನೆ ಅಂದರೆ ನೆಕ್ಸ್ಟ್ ಮಂತ್. ನೋಡಿ, ಅಗಲೇ ಸಾಲ್, ಅಗಲೇ ದಿನ್, ಹಾಗೆ ಅಗಲೇ ಮಹೀನೆ ಬೆಂಗಳೂರು ಜಾನೆ ಕೆ ಲಿಯೆ ಮುझे ಯಾದ್ ದಿಲಾओगे, ಮಾಡ್ತೀಯ ಅಲ್ವಾ? ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಒನ್, ಹಿಂತಿರುಗೋದು ಅಂದರೆ ಲೌಟಾನ, ಹಿಂತಿರುಗಿಸುವುದು. ಇದು ಆ್ಯಕ್ಚುಲಿ ಹಿಂತಿರುಗುವುದಲ್ಲ, ಲೌಟ್ನ ಅಂದರೆ ಹಿಂತಿರುಗುವುದು, ಲೌಟಾನ ಅಂದರೆ ಹಿಂತಿರುಗಿಸುವುದು. ಸ್ವಲ್ಪ ಚೇಂಜಸ್ ಇದೆ. ಗ್ರಂಥಾಲಯದ ಪುಸ್ತಕವನ್ನು ಎಷ್ಟು ದಿನಗಳ ನಂತರ ಹಿಂತಿರುಗಿಸ್ತೀಯ? ಲೈಬ್ರರಿ ಬುಕ್ಕನ್ನು ಎಷ್ಟು ದಿನ ಆದಮೇಲೆ ವಾಪಸ್ ಕೊಡ್ತೀಯಾ ಅಂತ ನಿಮಗೆ ಹಿಂದಿನಲ್ಲಿ ಹೇಳಬೇಕು. ಹೇಗೆ ಹೇಳ್ತೀರಾ? ಗ್ರಂಥಾಲಯ ಕಿ ಕಿತಾಬ್, ಗ್ರಂಥಾಲಯ ಕಿ ಕಿತಾಬ್, ಗ್ರಂಥಾಲಯದ ಪುಸ್ತಕ. ನೋಡಿ ಎಷ್ಟು ಕ್ಲಿಯರ್ ಇದೆ. ಕಿತನೆ ದಿನೋಂಕೆ ಬಾದ್, ಎಷ್ಟು ದಿನಗಳ ನಂತರ. ಕಿತನೆ ಅಂದರೆ ಎಷ್ಟು, ಕಿತನೆ ದಿನೋಂಕೆ ಬಾದ್ ಲೌಟಾವೋಗೆ, ಎಷ್ಟು ದಿನಗಳ ನಂತರ ಹಿಂದಿರುಗಿಸುವೆಯೇ, ಎಷ್ಟು. ನೋಡಿ, ಲೌಟಾವೋಗೆ ಅಂದರೆ ತುಮ್ ಗ್ರಂಥಾಲಯ ಕಿ ಕಿತಾಬ್ ಕಿತನೆ ದಿನೋಂಕೆ ಬಾದ್ ಲೌಟಾವೋಗೆ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್, ವಚನ ಕೊಡೋದು ಅಂದರೆ ಪ್ರಾಮಿಸ್ ಮಾಡೋದು. ನೀನು 2 ದಿನದ ನಂತರ ಸಿಗುವುದಾಗಿ ಮಾತು ಕೊಡುವೆಯಾ? 2 ದಿನ ಆದಮೇಲೆ ಸಿಗ್ತೀನಿ ಅಂತ ನೀನು ಮಾತು ಪ್ರಾಮಿಸ್ ಮಾಡ್ತೀಯಾ? ಅದನ್ನು ಹಿಂದಿನಲ್ಲಿ ಹೇಳ್ತೀವಿ. ಹೇಗೆ? ಕ್ಯಾ ತುಮ್ 2 ದಿನ ಕೆ ಬಾದ್ ಮಿಲ್ನೆ ಕಾ ವಚನ್ ದೋಗೆ, ನಿನ್ನ 2 ದಿನ ಆದಮೇಲೆ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀಯಾ? ಕ್ಯಾ ತುಮ್ 2 ದಿನ ಕೆ ಬಾದ್, ನೋಡಿ ಕೆ ಬಾದ್, 2 ದಿನ ಕೆ ಬಾದ್ 2 ದಿನದ ನಂತರ, ಮಿಲ್ನೆ ಕಾ ವಚನ್ ದೋಗೆ ಅಂತ ನಾವು ಕೇಳಬೇಕಾಗುತ್ತೆ. ಸೊ ಈ ರೀತಿ ನಾವು ಈಗ 25, 50 ವರ್ಬ್ಸ್ ಆಯಿತು. ಇನ್ನೂ 25 ವರ್ಬು, 25 ಒಟ್ಟು 50 ವರ್ಬು, ಟೋಟಲ್ 100 ವರ್ಬ್ಸನ್ನು ನಾವು ಇನ್ನೆರಡು ಕ್ಲಾಸಲ್ಲಿ ಕಲಿಯೋಣ. ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದ.